ನಮ್ಮ ಜಾನ್ಸಿ ಪೊಂಗಲ್ ಮಾಡಿ ಕೊಟ್ಟಿದ್ದಾಳೆ. 2 ದೇವಸ್ಥಾನದಲ್ಲೂ ಒಳ್ಳೆ ದರ್ಶನ ಆಯ್ತು, ಕಾರ್ಯಸಿದ್ಧಿಲಿ ಮತ್ತೆ ಬಂಡಿ ಮಕ್ಕಳಮ್ಮಲ್ಲಿ ಅಷ್ಟೇ. ಕೇರ್ ಮಾಡಬಾರ್ದು. ಇದಷ್ಟು ಜನ ಜೊತೆಲಿ ಇದ್ವಿ, ಒಟ್ಟಿಗೆ ಇದ್ದಾಗ ಖುಷಿಯಿಂದ ಇರ್ಬೇಕಪ್ಪ. ಪಾನಿಪುರಿ ಅಂಗಡಿ ಟ್ರೈ ಮಾಡ್ತೀವಿ ಅಮ್ಮಿಗೆ. ಬೆಳಕಂಟದಲ್ಲಿ ಅದು ಬೆಳಕು ಕತ್ಲೆ ಚಕ್ಲಿ ಮಾಡ್ಕೊಡ್ತಾರೆ, ನಿಪ್ಪಟ್ಟು ಮಾಡ್ಕೊಡ್ತಾರೆ. ವೆರಿ ಬ್ಯಾಡ್ ಬಾಬುಜಿ, ನಾನೇ ಒಬ್ಬಟ್ಟು ಮಾಡ್ಕೊಡ್ತೀನಿ. ಸೇಫ್ ಟ್ರಾವೆಲಿಂಗ್. ಯಾಕ್ರು ಎಲ್ಲ ಸೈಲೆಂಟ್ ಆಗಿದ್ದೀರಾ? Hi guys, welcome back to my channel. ಸೊ ಇವತ್ತು ನಾನು ನಮ್ಮ ಮನೆಯ ಅಡುಗೆ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ, ಸೊ ಅದಕ್ಕೆ ನಾನು ಮತ್ತು ಗಾನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಗಾನ ನಿನ್ನೆ ಅವ್ರ ಅಪ್ಪ ಅಮ್ಮ ಕಾಲ್ ಮಾಡಿ ನಾನು ಡ್ರಗ್ಸ್ ಮನೇಲೇ ಇರ್ತೀನಿ ಅಂತ ಹೇಳಿ ನಮ್ಮ ಮನೇಲೇ ಇದ್ಲು. ಸೊ ಇವಾಗ ನಮಗೋಸ್ಕರ ಅಂದ್ಬಿಟ್ಟು ನಮ್ಮ ಜಾನ್ಸಿ ಪೊಂಗಲ್ ಮಾಡಿ ಕೊಟ್ಟಿದ್ದಾಳೆ. ಸೊ ಅವಳ ಕೈಯಾರೆ ಮಾಡಿದ್ದಾಳೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಅವಳಿಗೆ ಆ್ಯಕ್ಚುಲಿ ಎಷ್ಟೊಂದು ದಿನದಿಂದ ಪೊಂಗಲ್ ಮಾಡ್ಬೇಕಂತ ಆಸೆ ಇತ್ತು, ಬದ್ದೆ ನಾನು ತಿನ್ನಲ್ಲ ಅಂತಿದ್ದೆ. ನಮ್ಗೆ ಇಷ್ಟ ಅಲ್ಲ, ನಾವು ತಿನ್ನಲ್ಲ ಅಂದ್ರೂ ಮಾಡ್ಕೊಟ್ಟಿದ್ದೀನಿ, ತಿನ್ನಲೇಬೇಕು. ಚೆನ್ನಾಗಿ ಮಾಡಿದ್ದಾಳೆ ಗೈಸ್, ಸಕ್ಕದಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಜಾನ್ಸಿ, ಇಫ್ ಯು ಆರ್ ವಾಚಿಂಗ್ ದಿಸ್ ಬ್ಲಾಗ್, ಥ್ಯಾಂಕ್ ಯು ಸೋ ಮಚ್. ಸಕ್ಕದಾಗಿದೆ ಪೊಂಗಲ್. ಆಮೇಲೆ ನಾನು ನಿನ್ನ ಪೊಂಗಲ್ ತಿಂದಿದ್ದೀನಿ, ತಿನ್ನಲ್ಲ ಅಂತಿದ್ದೆ. ಅದು ನೀನು ಮಾಡಿದ್ಯಾ, ಅದೇ ಶಾಕ್. ಹೌದು, ಬಿಕಾಸ್ ಶಿ ಲೈಕ್ಸ್ ಪೊಂಗಲ್ ಅಲ್ವಾ, ಶಿ ನೋಸ್ ದಟ್ ಇವನ್ ಐ ಲೈಕ್ ಪೊಂಗಲ್ ಅಲ್ವಾ, ಅದಕ್ಕೆ. ಇವಾಗ ನಾನು ಗಾನ ಅಂದ್ರೆ ತಿಂತಾ ಇದ್ದೀನಿ. ಜಾನ್ಸಿ ಮಾಡಿದ್ದಾಳೆ ಅಂತನಾ? ಹೌದು, ಬಿಕಾಸ್ ಅವಳು ಕುಕ್ಕಿಂಗೇ ಬರ್ತಾ ಇರಲಿಲ್ಲ ಅಲ್ವಾ. ಅವಳು ಫಸ್ಟ್ ಅಡುಗೆ ನೀನು ಟ್ರೈ ಮಾಡ್ತಿರೋದು ಇದು. ಚೆನ್ನಾಗಿದೆ. ಓ ಗಾಯ್ಸ್, ವಡೆ ಕೊಟ್ಟಿದ್ದಾಳೆ ಗಾಯ್ಸ್. ಪಾಯಸ. ಪಾಯಸ ಆಲ್ಕಿ ನನ್ನ ಫೇವ್ರೆಟ್. ಮತ್ತೆ ವಡೆ ಸ್ಪೆಷಲ್ ಗೈಸ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಯಾವ ದೇವಸ್ಥಾನ ಅಂತ ಅಂದರೆ ಕಾರ್ಯಸಿದ್ಧಿ ಮತ್ತು ಬಂಡಿ ಮಕ್ಕಳಮ್ಮಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟೈಮ್ ಆಲ್ರೆಡಿ ಆಗೋಗಿದೆ, 11 o'clock ಆಗಿದೆ. ಸೊ ಟಕ್ ಅಂತ ಹೋಗೋಣ ಬನ್ನಿ. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲ ದೇವಸ್ಥಾನ ಮುಗಿಸ್ಕೊಂಡು ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲ 2 ದೇವಸ್ಥಾನದಲ್ಲೂ ಒಳ್ಳೆ ದರ್ಶನ ಆಯಿತು, ಕಾರ್ಯಸಿದ್ಧಿಲಿ ಮತ್ತು ಬಂಡಿ ಮಕ್ಕಳಮ್ಮಲ್ಲಿ. ನನಗಂತೂ ಕಾರ್ಯಸಿದ್ಧಿಗೆ ಹೋದರೆ ಎಷ್ಟು ಮನಸ್ಸು ಪೀಸ್ ಆಗಿರುತ್ತೆ ಅಂದರೆ, 5 ತಿಂಗಳು ನೋಡಿದಿರೋ ಪೀಸ್ನ ನಾನು ಇವತ್ತೊಂದಿನ ನೋಡಿದೆ. ಹೋಗಿ ಸುಮ್ಮನೆ 5 ನಿಮಿಷ ಕೂತ್ಕೊಂಡ್ರೆ ಸಾಕು, ಫುಲ್ಲು ಮನಸ್ಸೆಲ್ಲ ಶಾಂತಿ ಆಗುತ್ತೆ. ಯಾಕೆಂದರೆ ನಾವು ಪ್ರತಿ ಸ್ಯಾಟರ್ಡೆ ಹೋಗ್ತಾ ಇದ್ವಿ, ನಾನು ಗಾನ ಸಂಜನಾ ಜಾನ್ಸಿ ಎಲ್ಲ ಎವ್ರಿ ಸ್ಯಾಟರ್ಡೇಸ್ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ, ಅದು ಕಾರ್ಯಸಿದ್ಧಿಗೆ. ಸೊ ಇಟ್ ವಾಸ್ ಲೈಕ್ ಅ ರಿಚುವಲ್, ಎವ್ರಿ ಸ್ಯಾಟರ್ಡೇ ರಿಚುವಲ್ಸ್ ಥರ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಬನ್ನಿ ಕಾರ್ಯಸಿದ್ಧಿಗೆ ಹೋಗೋಣ ಅಂತ ಅಂದ್ಬಿಟ್ಟೆ ನಮ್ಮ ದಿನ ಸ್ಟಾರ್ಟ್ ಆಗ್ತಿದ್ದು. ಹೌದು. ಸೊ ಐ ಮಿಸ್ಡ್ ಇಟ್ ಅ ಲಾಟ್. ನೀನು ಹೋಗ್ತಿದ್ದೆ ದೇವಸ್ಥಾನಕ್ಕೆ ಎವ್ರಿ ಸ್ಯಾಟರ್ಡೆ? ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಿದ್ದು. ಅಲ್ಲ 5 months ನಾನು ಲಂಡನ್ಗೆ ಹೋದೆ, ಬಟ್ ಎವ್ರಿ ಸ್ಯಾಟರ್ಡೆ ಇಲ್ಲೇ ಬರೋಕ್ಕಾಗಿಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೆ. ಬಟ್ ಅದೇ ಮಿಸ್ ಮಾಡ್ಕೊತಾ ಇದ್ದೆ. ಬಂದಿದ ತಕ್ಷಣ ಹೋದ್ವಿ, ಫಸ್ಟು ನೆಮ್ಮದಿಯಾಗಿ ದರ್ಶನ ಮಾಡಿದ್ವಿ. ಇವಾಗ ಒಂಥರ ಆರಾಮ್. ನನಗೆ ಗಾಡಿ ಓಡಿಸೋಕೆ ತುಂಬ ಖುಷಿ ಆಗ್ತಿದೆ. ಮೊನ್ನೆ ಬಂದಾಗಿಂದ ನಾನು ಜಾಸ್ತಿ ಕಾರ್ ಮುಟ್ಟಿಲ್ಲ, 2 ವೀಲರಲ್ಲೇ ಓಡಾಡ್ತಿದ್ದೀನಿ ಎಲ್ಲ ಕಡೆ. ಅದೊಂಥರ ಅದು ನೈಟ್ ಟೈಮ್ 2 ವೀಲರಲ್ಲಿ ಓಡಾಡ್ತಿದ್ದೀನಿ. ಅಂದರೆ ಈವ್ನಿಂಗ್ ಟೈಮ್ ಕೂಲಾಗಿರುತ್ತಲ್ಲ, ಆ ಟೈಮಲ್ಲಿ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಗೈಸ್.
ತುಂಬ ಸೆಕೆ, ಎಷ್ಟು ಸೆಕೆ ಇದೆ ಅಂತಂದರೆ ಎಷ್ಟು ಡಿಗ್ರಿ ಇದೆ ಅಂತ ನಂಗೆ ಐಡಿಯಾ ಕೂಡ ಇಲ್ಲ. ಮೈಯೆಲ್ಲ ದೆಗೆ ಅನಿಸ್ತಿದೆ ನನಗೆ. 2 ಸೆಕೆಂಡು ವ್ಲಾಗ್ ಮಾಡೋಕ್ಕೆ ಹೆಂಗ್ ಅನ್ಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ನೋಡ್ತಿರೋದಕ್ಕೆ ಒಂಥರ ಅನ್ಸುತ್ತೆ. ಬಿಕಾಸ್ ಅಷ್ಟೆಲ್ಲ ನಾವು ವ್ಲಾಗ್ ಎಲ್ಲ ಫಸ್ಟ್ ಮಾಡ್ತಾ ಇರ್ಲಿಲ್ಲ ಅಲ್ವಾ, ಇವಾಗ ಹೌದು. ಇಲ್ಲ, ಮುಂಚೆ ವ್ಲಾಗ್ ಮಾಡ್ತಾ ಇದ್ವಿ, ಬಟ್ ದೆನ್ ಸ್ನ್ಯಾಪ್ಚಾಟ್ ವ್ಲಾಗ್ ಮಾಡ್ತಾ ಇದ್ವಿ. ನಮ್ಮ ಮೆಮೊರೀಸ್ ತರ ಇಟ್ಕೊಂತಾ ಇದ್ವಿ. ಸೊ ಇದು ಹೊಸದಾಗಿದೆ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಎಲ್ಲ ಟ್ರೈ ಮಾಡ್ತಾ ಇದೀವಿ ಹೊಸ ಥಿಂಗ್ಸ್ ಲೈಫಲ್ಲಿ. ಸೊ ಇವಾಗ ಜ್ಯೂಸ್ ಕುಡಿಯೋಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯೂಶಲ್ ಆಗಿ ನಾನು ಸಂಜನಾ ಅಲ್ಲೇ ಪ್ರತಿ ದಿನ ಆಲ್ಮೋಸ್ಟ್ 2 ದಿನಕ್ಕೆ ಒಂದ್ಸಲಿ ಅಲ್ಲೇ ಜ್ಯೂಸ್ ಕುಡಿತಿದ್ದಿದ್ದು ನಮ್ಮನೆ ಹತ್ರನೇ. ಸೊ ಅಲ್ಲಿ ಜ್ಯೂಸ್ ಕುಡಿಯೋಕೆ ಹೋಗೋಣ ಬನ್ನಿ ಗೈಸ್, ನಿಮಗೂ ತೋರಿಸ್ತೀವಿ ಯಾವ ಜ್ಯೂಸ್ ತೊಗೋತೀವಿ ಏನು ಎತ್ತ ಅಂತ. ಕುಡಿದ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳು. ಸಚ್ ನೈಸ್ ಫೀಲಿಂಗ್. ಸಕ್ಕತ್ತಾಗಿರುತ್ತೆ. ಮತ್ತು ವರ್ಷದಲ್ಲಿ ಆಲ್ಮೋಸ್ಟ್ ಎವ್ರಿ ಟೈಮ್ ಮ್ಯಾಂಗೋ ಜ್ಯೂಸ್ ಸಿಗುತ್ತೆ ಇಲ್ಲಿ, ಮತ್ತು ಸಕ್ಕತ್ತಾಗಿರುತ್ತೆ. ನಾನು ಮಾತಾಡ್ತಾ ಇಲ್ಲ, ಕುಡಿತಾ ಇದ್ದೀನಿ. ನನಗೆ ಇಷ್ಟು ದಿನ ಲಂಡನಲ್ಲಿದ್ದಾಗ ಬ್ಲಾಗ್ ಮಾಡೋಕ್ಕೆ ಏನೂ ಅನಿಸ್ತಿರ್ಲಿಲ್ಲ. ಯಾಕೆ ಅಂತ ಅಂದರೆ ಯಾರಿಗೂ ಕನ್ನಡ ಬರ್ತಿರ್ಲಿಲ್ಲ, ಮತ್ತು ಯಾರು ಏನೂ ಅನ್ಕೋತಾನೆ ಇರಲಿಲ್ಲ. ಇಲ್ಲಿ ಎತ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕನ್ನಡನೂ ಬರುತ್ತೆ, ಎಲ್ಲರೂ ಅದು ಪಬ್ಲಿಕ್ ಅಲ್ಲಂತೂ ಪ್ರತಿಯೊಬ್ರು. ಇವಾಗಂತೂ ನಾನು ಹಿಂದೆ ಬ್ಯಾಕ್ ಕ್ಯಾಮ್ರಾ ಮಾಡಿದ್ರೆ ಒಂದು 4-5 ಜನ ಆಂಟಿದಿರು ನನ್ನೇ ನೋಡ್ತಿದ್ದಾರೆ. ಇಟ್ಸ್ ಫೈನ್, ಅದೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಕಪ್ಪ ಕಂಟೆಂಟ್ ಕ್ರಿಯೇಟರ್ಸ್ ಅಂದಮೇಲೆ. ಸೊ ಇಟ್ಸ್ ಫೈನ್ ಗೈಸ್, ಅಷ್ಟೇ. ಕೇರ್ ಮಾಡಬಾರ್ದು. ಸೆಕೆ ಆಗ್ತಾ ಇದೆ, ಮನೆಗೆ ಹೋಗಿ ನೆಕ್ಸ್ಟ್ ಕಾರಲ್ಲಿ ಡ್ರೈವ್ ಹೋಗೋಣ ಅಷ್ಟೇ. ಬಾಯ್. ಥಾರ್ನ ತಗೊಂಡು ಇವಾಗ ಆ್ಯಕ್ಚುಲಿ ಥಾರ್ ಬಂದು ನಮ್ಮಪ್ಪ ನನಗೆ ಅಂತ ಕೊಡಿಸಿದ್ದು. ಇದು ನನ್ನ ಮೊದಲನೆಯ ರಥ. ಸೊ ನಾನು ಫಸ್ಟ್ ಟೈಮ್ ಕಾರ್ ಕಲ್ತಿದ್ದು ಇದೇ ಕಾರಲ್ಲಿ. ಸೊ ಮೆಮೊರೀಸ್ ಗೈಸ್, ಈ ಕಾರ್ನ ಯಾವತ್ತೂ ನಾನು ಕೊಡಲ್ಲ. ನಮ್ಮಪ್ಪ ಕೊಡ್ತೀನಿ ಅಂತ ಎಷ್ಟೊಂದ್ಸಲಿ ಅಂದಿದ್ರು, ಪ್ಲೀಸ್ ಕೊಡಬೇಡಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬಿಕಾಸ್ ಇದೊಂಥರ ನನಗೆ ಫುಲ್ಲು ಎಮೋಷ್ನಲಿ ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ಗೈಸ್ ನಾನು ಈ ಕಾರ್ಗೆ. ಇವಾಗ ಅದಕ್ಕೆ ನಾನು ಗಾನ ಸುಮ್ಮನೆ ಎಲ್ಲರೂ ತಿನ್ನಕ್ಕೆ ಹೋಗೋಣ. ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಜಾಗ ಇದೆ ಅಲ್ವಾ, ನಾವು ಯೂಶಲ್ ಆಗಿ ತಿಳ್ತಿದ್ದು. ಬೇಲ್ಪುರಿ ಸ್ಪಾಟು, ಆಮೇಲೆ ಚಿಕನ್ ಸ್ಪಾಟು ಅವೆಲ್ಲ ಇತ್ತಲ್ವಾ, ಸ್ವಲ್ಪ ಸ್ನ್ಯಾಕ್ಸ್ ಬರುತ್ತೆ. ಸುಟ್ಟಾಗಲ್ಲಿ ನಮ್ಮ ಕಾಲೇಜ್ ಹತ್ರ ಒಂದು ಸುಟ್ಟಾಗಲ್ಲಿ ಅಂತ ಇದೆ. ನಾವು ಡಿಗ್ರಿ ಓದ್ಬೇಕಾದ್ರೆ ಅಲ್ಲೇ ಎಲ್ಲ ಸಖತ್ತಾಗಿರೋ ಫುಡ್ ಎಲ್ಲ ತಿಂತಾ ಇದ್ವಿ. ಗಾನ ಜಾಸ್ತಿ ತಿಂತಾ ಇದ್ಲು, ಗಾನ ಮತ್ತೆ ಜಾನ್ವಿ ಜಾಸ್ತಿ ತಿಂತಾ ಇದ್ದಿದ್ದು. ಚಿಕನ್ ನೂಡಲ್ಸು, ಚಿಕನ್ ಫ್ರೈಡ್ ರೈಸು, ಕುರ್ಕುರೆ, ಮೋಮೋಸ್ ಏನೇನೋ ತಿನ್ನೋರು ಗೈಸ್. ಹಿಂಗೆ ನಾನು ಅವಾಗ ಹೋಗ್ಬಿಟ್ಟು ಸ್ವಲ್ಪ ತಿಂತಿದ್ದೆ. ಬಿರಿಯಾನಿ ಸಕ್ಕತ್ತಾಗ್ತದೆ ನಮ್ಮ ಕಾಲೇಜ್ ಹತ್ರ. ಬ್ರೇಕ್ ಬಿಟ್ಟಾಗೆಲ್ಲ ಹೋಗಿ ತಿಂತಾ ಇದ್ವಿ. ಸಾಯಂಕಾಲ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ, ಅವ್ರಿಗೂ ಕೂಡ ಗೊತ್ತಿಲ್ಲ ಗೈಸ್. ನಾನು ವೇಟ್ ಮಾಡ್ತಾ ಇದ್ದೀನಿ ಸ್ಟೋರಿ ಹಾಕಕ್ಕೆ, ದಟ್ ಐ ಆಮ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್ ಅಂತ. ಬಟ್ ನಾನು ಇನ್ನು ಎಲ್ಲಾರ್ಗು ಸರ್ಪ್ರೈಸ್ ಕೊಟ್ಟು ಕಂಪ್ಲೀಟ್ ಆಗಿಲ್ವಲ್ಲ, ಸೊ ಅದಕ್ಕೆ ಇನ್ನ ಕಾಯ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಇನ್ನೊಂದು 2 ದಿನದಲ್ಲಿ ಹಾಕ್ತೀನಿ ಸ್ಟೋರಿನ. ಸೊ ಅಂಟಿಲ್ ನಾನು ಸ್ಟೇ ಟ್ಯೂನ್ಡ್. ಇವಾಗ ಹೋಗಿ ಒಂಚೂರು ಊಟ ಗೀಟ ಮಾಡಿಕೊಂಡು ಮುಂದಕ್ಕೆ ಏನು ಜೀವನ ಅಂತ ನೋಡೋಣ ಬನ್ನಿ ಗೈಸ್. ಸೊ ನಾನು ಇವಾಗ ನನ್ನ ಕಾಲೇಜ್ ಒಳಗಡೆ ಬಂದಿದ್ದೀನಿ. ಮೆಮೊರೀಸ್, ಓ ಮೈ ಗಾಡ್. ಗಾನನ ಜೊತೆ ಜಾನ್ವಿ, ನಾನು, ಗಾನ, ಸಂಜನಾ, ಜಾನ್ಸಿ, ಸಹನಾ ಓದಿದ್ದಂತ ಕಾಲೇಜ್ ಗೈಸ್. ಇದೇ ನಾವು ಓದಿ ಉದ್ಧಾರ. ಸೈಡ್ ಗೇಟ್ ಇಂದ ಎಂಟರ್ ಆದ್ವಿ ಅಷ್ಟೇ. ಸೈಡ್ ಗೇಟ್ ಇಂದ ಎಂಟರ್ ಆದ್ವಿ. ಹೌದು, ಇಲ್ಲಿ ಫುಲ್ಲು ಬ್ಯಾರಿಕೇಡ್ಸ್ ಥರ ಇತ್ತು. ಆ ಸೈಡಲ್ಲಿ ಇದೆಲ್ಲ ಆ ಥರ ತೆಗ್ದ್ಬಿಟ್ಟಿದ್ದಾರೆ. ಅಂದ್ರು ಒಂಥರ ಚೆನ್ನಾಗಿತ್ತಪ್ಪ. 3 ವರ್ಷ ಕಾಲೇಜು, ಡಿಗ್ರಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು, ನಮ್ದು ಗರ್ಲ್ ಗ್ಯಾಂಗ್ ತರ ನಮ್ಮ ಪಾಡಿಗೆ ನಾವು ಹುಡುಗಿ ನಮ್ಮ ಪಾಡಿಗೆ ಮಸ್ತ್ ಎಂಜಾಯ್ ಮಾಡ್ಕೊಂಡು ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ಇದ್ವಿ. ಅದೇ ಇವಾಗ ನೋಡಿದ್ರೆ ಒಬ್ಬೊಬ್ರು ನಮ್ ಕಡೆ ಹೋಗ್ಬಿಡಿದೀವಿ. ಇಷ್ಟೇ ಗೈಸ್ ಜೀವನ. ಇರಷ್ಟು ದಿನ ಜೊತೆಲಿ ಇದ್ವಿ, ಒಟ್ಟಿಗೆ ಇದ್ದಾಗ ಖುಷಿಯಿಂದ ಇರ್ಬೇಕಪ್ಪ ಅಷ್ಟೇ. ಮನಸ್ತಾಪಗಳು, ಜಗಳಗಳು ಏನು ಮಾಡ್ಕೋಬಾರ್ದು, ಆರಾಮಾಗಿ ಖುಷಿಯಿಂದ ಇರಬೇಕು. ಎಸ್, ಇಷ್ಟು ಹೇಳ್ತಾ ನಂದೆರಡು ಮಾತನ್ನ ಮುಗಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಪಾನಿಪುರಿ ಅಂಗಡಿ ಫ್ರೈ ಮಾಡ್ತೀವಿ ಅಮ್ಮಿಗೆ. ನಮ್ಮ ಅಜ್ಜಿ, ನಮ್ಮವ್ವ ಅಂತ, ನಮ್ಮಪ್ಪನ ಅಮ್ಮ. ಸೊ ಏನನ್ಸ್ತು ನಿಂಗೆ ನಾನು ಬಂದಿದ್ದು? ಎಲ್ಲ ಟಿ ವಿ ರಿಮೋಟ್ ಸೌಂಡ್ ಕಡಿಮೆ ಕೊಡು.
ಅವನು ಇಲ್ಲೇ ಅವನೇ ಎಲ್ಲ ಅಲ್ಲಿ ಈಚೆ ಕಡೆ ಬ್ರೂನರ್ ಆಟ ಆಡಿಸ್ತವನೆ. ನಿಂಗೇನ್ ಅನ್ಸ್ತು? ಗಾಡಿನಲ್ಲಿ ಬಂದಿದ್ದೆ, ಟೂ ವೀಲರ್ ಅಲ್ಲಿ ಬಂದೆ. ನಿಂಗೇನ್ ಅನ್ಸ್ತು ನಾನು ಬಂದಿದ್ದು ಹೇಳು? ನಂಗೆ ನಂಬಕ್ಕೆ ಆಯ್ತಾ ಇಲ್ಲಪ್ಪ. ಪೂರ್ಣ ಭಾಗ ತೆಗ್ದಿದ ತಕ್ಷಣ ಅದು ಇದೆಯಾ ಸರಿ ಹಂಗೆ ಗೊತ್ತಾ? ನಿನ್ನನ್ನು ನೋಡ್ಬಿಟ್ಟು ಸ್ಟನ್ ಆಗೋದೆ ತಾನೆ 2 ನಿಮಿಷ. ಹೇಳು ಎಲ್ಲರಿಗೂ ಹಾಯ್ ಹೇಳಿ. ಇಲ್ಲಿ ನೀನು ಟಿವಿಲಿ ಬರ್ತೀಯಾ? ಹಾಯ್. ಬೆಳಕಂಟದಲ್ಲಿ ಅದು ಬೆಳಕು ಕತ್ಲಲ್ಲಿ ಇದೀವಲ್ಲ ಅದಕ್ಕೆ ಬೆಳಸ್ಕೊತೈತೆ. ಹೌದಾ? ಹೆಂಗಿದ್ಯಾ? ಆರಾಮಾಗಿದ್ಯಾ? ಹೆಂಗೋ ಆ್ಯಕ್ಚುಲಿ ನಮ್ಮ ಅಜ್ಜಿ ನಾನು ಲಂಡನ್ನಿಂದ ಬ್ಯಾಂಗ್ಳೂರ್ಗೆ ಏರ್ಪೋರ್ಟಲ್ಲಿ ಬರ್ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿದ್ರು. ಸೊ ನಾನು ಅವಾಗ ತರಕಾರಿ ತರಕ್ಕೆ ಹೋಗಿದ್ದೆ. ಇನ್ನೂ 1.5 ವರ್ಷ ಬರಲ್ಲ ನಾನು ಅಂತ ಹೇಳಿದ್ದೆ. ನಂಬಿಟ್ಟಿದ್ರು ನಮ್ಮ ಅಜ್ಜಿ. ನಮ್ಗೆ ಗೊತ್ತು. ನಿಮ್ಮ ಬೇಬಿಗೆ ಇದ್ದಿದ್ದು ಖುಷಿ ಅದೇನೋ ತೋರಿಸಿದ್ದಾದ್ನೆಲ್ಲ ಇವ್ರನ್ನೆಲ್ಲ ತೋರ್ಸಿದ್ನಲ್ಲ, ರೋಡಲ್ಲಿ ಹೋಗೋರ್ನೆಲ್ಲ ಮತ್ತೆ ಅಜ್ಜಿದಿರ್ನೆಲ್ಲ ತೋರ್ಸಿದ್ನಲ್ಲ, ಅದಕ್ಕೆ ನಿಮ್ಮಿಬ್ರು ಫುಲ್ ಖುಷಿ. ನನಗಿಂತ ಅಜ್ಜಿ ಖುಷಿ. ಖುಷಿ ಪಡ್ಕೊಂಡ್ರು. ಎಲ್ಲರೂ ಕೊಟ್ಟು ಗೀತಕ್ಕಿಂದು ಬಾಬು ಮಾಮಂಗೆ ಕೊಡು. ಹೇಳು, ಇವ್ರು ನಮ್ಮ ಅತ್ತೆ, ನಮ್ಮ ಅಪ್ಪನ ಅಕ್ಕ. ಇವ್ರು ನಮ್ಮ ಅತ್ತೆ, ನಮ್ಮ ಅಪ್ಪನ ಅಕ್ಕ. ಅದೇ ಚಕ್ಲಿ ಮಾಡ್ಕೊಡ್ತಾರೆ, ನಿಪ್ಪಟ್ಟು ಮಾಡ್ಕೊಡ್ತಾರೆ. ನೀನ್ ಮಾತಾಡ್ಬೇಡ ಒಂದ್ ನಿಮಿಷ. ನಮ್ಮ ಅತ್ತೆ ಚಕ್ಲಿ ಮಾಡ್ಕೊಡ್ತಾರೆ, ನಿಪ್ಪಟ್ಟು ಮಾಡ್ಕೊಡ್ತಾರೆ. ಅತ್ತೆಯಲ್ಲಿ ಇಬ್ರು ಅತ್ತೆ ಇದ್ದಾರೆ, ಇವರು ಮತ್ತೆ ನಮ್ ಜಯಂತಿ ಅತ್ತೆ ಅಂತ. ಸದ್ಯಕ್ಕೆ ನಮ್ ಜಯಂತಿ ಅತ್ತೆ ಇಲ್ಲ ಮನೇಲಿ, ಅವ್ರಿಗೂ ಕೂಡ ಗೊತ್ತಿಲ್ಲ. ಅವ್ರಿಗೆ ಒಂದ್ 2-3 ದಿನ ಬರ್ತಾರೆ. ನನ್ನ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಕರ್ಕೊಂಡ್ಬಂದ್ ಬಿಟ್ಬಿಡೋರು ನಮ್ಮಪ್ಪ. ಇಲ್ಲೇ ಆಡ್ಕೊಂಡು ಈ ಅತ್ತೆ ಮನೇಲಿ ನಾನು ಊಟ ಮಾಡ್ತಿದ್ದೆ. ಯಾಕೆ ಅಂತಂದ್ರೆ ನಮ್ಮ ಅತ್ತೆ ತುಪ್ಪನ ಹೆಂಗ್ ಸುರಿಯೋರು ಅನ್ನಕ್ಕೆ ಅಂದ್ರೆ ತುಪ್ಪನ ಕೊಟ್ಟಿದ್ದಲ್ಲ ಉಂಡಪ್ಪಿ. ಹೌದು, ಬಂದಿತ್ತು, ಕಳ್ಸಿದ್ದೆ. ಬಬ್ಲು ಜೊತೆ ಅವನು ಬ್ಯಾಗಲ್ಲಿ ಕಳ್ಸಿರ್ಲಿಲ್ಲ, ಒಂದು ಉಪ್ಪಿನಕಾಯಿ ಜೊತೆ. ತುಪ್ಪ ಕೊಟ್ಟಿದ್ದೀನಿ. ನನ್ನ ಹತ್ರ ತುಪ್ಪ ಬಂದಿಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಬಂದಿತ್ತು ನೋಡು. ತುಪ್ಪ ಕೊಟ್ಟೆ ಕಣೆ, ಅದಕ್ಕೆ ತುಪ್ಪ ತಿಂದಿ. ತುಪ್ಪದತ್ತೆ. ತುಪ್ಪ ತಿಂದಿ ನನ್ಗಂತೂ ಹೆಂಗ್ ತಿನ್ಸೋರು ಬಿಸಿ ಅನ್ನ ಸಾರು ತುಪ್ಪ. ನಮ್ ಜಯಂತಿ ಅತ್ತೆ ಮನೇಲಿ ಏನು ಅಂತ ಅಂದ್ರೆ ಫುಲ್ಲು ಹಾಲ್ನ ಒಂಚೂರು ನೀರ್ ಹಾಕ್ತಿರ್ಲಿಲ್ಲ, ಗಟ್ಟಿ ಹಾಲು, ಬೂಸ್ಟ್, ಹಾರ್ಲಿಕ್ಸ್, ಸಕ್ಕರೆ ಹಾಕ್ಬಿಟ್ಟು ಕೊಡೋರು. ಸೊ ನಾನಂತೂ ಇಲ್ಲಿ ಇರ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಸೊ ಇವರೇ ನಮ್ಮ ಅತ್ತೆದಿರು, ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ, ಫುಲ್ ಸರ್ಪ್ರೈಸ್ ಆಗಿ. ನೋಡಿ ಇವಾಗ ನಮ್ಮ ಅತ್ತೆ ಮಕ್ಳು ಬರ್ತಾ ಇದಾರೆ. ಇವರು ಬಂದಿ ನಮ್ ಶೋಭತ್ತೆ, ಇವರ ಸೊಸೆ ಇವರು. ಸೊ ಇವ್ರು ಬಂದಿ ಇವರ ಹಸ್ಬೆಂಡ್ ನಮ್ ಬಾಬು ಮಾಮ ಇವರು. ಸೊ ಸದ್ಯಕ್ಕೆ ಹಾಯ್ ನಿಧಿ. ಸೊ ಇವಳು ಇವ್ರ ಮಗಳು ನಿಧಿ ಅಂತ. ಆಮೇಲೆ ಪ್ರಥಮ ಸೊ ಇವರು ಮಣಿ ಅತ್ತೆ ಅಂತ. ಸೊ ನನ್ಗೆ ಅವರು ಮಣಿ ಅಕ್ಕ ಫೇವ್ರೇಟ್. ರಮೇಶ್ ಅವರ ಸಿಸ್ಟರ್ ಪೈಕಿ ಇವ್ರು ನನ್ಗೆ ತುಂಬಾ ಫೇವ್ರೇಟ್. ಯಾವಾಗಲೂ ನನ್ ವೆಲ್ ವಿಶರು, ತುಂಬಾ ಜಾಸ್ತಿ ಪ್ರೀತಿ ಇವ್ರು ಅಂದ್ರೆ ನನ್ಗೆ. ಆಮೇಲೆ ಇವ್ರಮ್ಮ ಊರಲ್ಲಿದ್ದಾರೆ, ದೊಡ್ಡಮ್ಮ. ಅವ್ರು ನಮಗೂ ದೊಡ್ಡಮ್ಮ ಅಂತ. ಅವ್ರ ಮಗ ಬಾಬು ಇವನು ಕೂಡ ವೆರಿ ವೆಲ್ ವಿಶರ್ ನನ್ಗೆ. ನೆಕ್ಸ್ಟ್ ಬ್ರದರ್ ಇವನು ಆ ತರ ಅಂತ. ಸೊ ಇವಳು ಶೋಭಾ ಸೊಸೆಗಳು. ಸೊ ಐ ಲೈಕ್ ಟು ಕಮ್ ಟು ದಿಸ್ ಫ್ಯಾಮಿಲಿ ಎವ್ರಿ ಟೈಮ್. ಈ ಏರಿಯಾಗೆ ಬರ್ಬೇಕು ಅಂದ್ರೆ ಫಸ್ಟ್ ಇವ್ರ ಮನೆಗೆ ಬರೋದು ನಾನು. ಕುಣ್ಕೊಂಡು ಓಡ್ ಬಂದ್ಬಿಡ್ತಿದ್ದೆ. ಸೊ ವಿ ಲವ್ ದಿಸ್. ಚೆನ್ನಾಗಿದ್ದೀರಾ ಬಾಬಾಜಿ? ಹೆಂಗಿದ್ದೀರಾ? ನನಗೆ ಅವ್ರ ಬಾವಾಜಿ, ನಿನಗೆ ಮಾವ. ಇವ್ರು ಬಂದು ನನ್ನ ಪ್ರೀತಿ ಅತ್ತೆ, ದೊಡ್ಡತ್ತೆ. ಇನ್ನ 5 ಜನ ಅತ್ತೆಲಿ ಇವ್ರೊಂದು ದೊಡ್ಡತ್ತೆ, ಇನ್ನ 4 ಜನ ಅತ್ತೆ ಇದಾರೆ. ದೊಡ್ಡ ಮಾವ. ಇವ್ರ ಮಕ್ಳು ಬರ್ತಾರೆ, ತೋರಿಸ್ತೀನಿ ಅವ್ರನ್ನು ಕೂಡ. ಸೊ ಇವ್ರು ಬಂದು ನಮ್ ಡ್ಯಾಡಿಯ ಕಸಿನ್ ಸಿಸ್ಟರ್. ಸೊ ಅವ್ರು 5 ಜನ ಇದಾರೆ. ಸೊ ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ತಿಂತಾನೆ ಇದ್ನಲ್ಲ ಫುಲ್ ಎವ್ರಿ ಟೈಮ್. ಅದೇ ನೀವೆಲ್ಲ ಪ್ರೀತಿಯಿಂದ ಮಾಡಿ ಕಳ್ಸಿರೋದೆ ಅದು. ಸೊ ಪುಳಿಯೋಗರೆ ಒಟ್ನಲ್ಲಿ ನಾನು ಹೋಗಿದ್ 5 months ಅಲ್ಲಿ. ನೀವ್ ನಂಬ್ತಿರೋ ಬಿಡ್ತಿರೋ ಆತರ ನಿಮ್ಗೂ ಹೇಳಿ, ನಾನು ಇದನ್ನ ಪುಟ್ಟತ್ತೆ ಹೇಳ್ಬೇಕಂತ ಕಾಯ್ತಾ ಇದೀನಿ. ಪ್ರತಿ ದಿನ ನನ್ ತಿಂಡಿ ಇಲ್ಲ ಅಂದ್ರೆ ನಾನು ಪುಳಿಯೋಗರೆ ಮಾಡ್ಕೊಂತೀನಿ. ಏನೇ ಆಗ್ಲಿ ಅರ್ಜೆಂಟ್ ಅಂತ ಅಂದ್ರೆ ಪುಟ್ಟತ್ತೆ ಹೇಳ್ತಾರೆ. ಸೂಪರ್. 5 ತಿಂಗಳು ಹೆಂಗೋ ಬದುಕ್ಬಿಟ್ಟೆ. ಕ್ವಿಕ್ ಬ್ರೇಕ್ಫಾಸ್ಟ್ ಅದು, ಮಧ್ಯಾಹ್ನಕ್ಕೆಲ್ಲ ಬೇರೆ ಏನಾದ್ರು ಮಾಡ್ಕೋಬೋದಿತ್ತು. ಹುಷಾರಿಲ್ಲ ಅದಕ್ಕೆ ನಾನು ನಮ್ಗೆ ಪುಟ್ಟತ್ತೆ ಬೇಕು ನಾನು ಕಾಯ್ತಿದ್ದೆ. ಫೋನ್ ಆಮೇಲೆ ಇನ್ನೊಂದೇನಂದ್ರೆ, ಇವಳು ಮದ್ವೆ ಮುಂಚೆ, ನನಗ್ ಮದ್ವೆ ಮುಂಚೆ, ನಾನು ಇವಳು ಕ್ಲೋಸ್ ಫ್ರೆಂಡ್ ಆದ್ಮೇಲೆ ಇವಳು ನನಗೆ
ಇವ್ ನೋಡಿ ಅದ್ರಲ್ಲಿ 5 ಜನ ಅಕ್ಕ ತಂಗಿದ್ದೀರೋ ಅದರಲ್ಲಿ ಇವಳೇ ಫಸ್ಟ್ ಅವಳು ದೊಡ್ಡವಳು. ಇವನು ಬಂದು ಆರ್ಯನು ನಮ್ಮ ಕೊನೆ ಅತ್ತೆ ಮಗ. ಇವನು ನನ್ನ ಸ್ಟೂಡೆಂಟ್ ಮಗ. ಇವ್ನು ನನ್ನ ಸ್ಟೂಡೆಂಟ್, ಇವ್ರಮ್ಮ ನನಗೆ ಸ್ಟೂಡೆಂಟ್. 5 ಜನ ಅತ್ತೆದಿರಿ, 2 ಜನ ಅತ್ತೆದಿರು. ಇಲ್ಲ, ಇಬ್ರು ನನಗೆ ಸ್ಟೂಡೆಂಟ್. ಚೆನ್ನಾಗಿದ್ದೆ ಖುಷಿ ಮತ್ತೆ ಪವಿ. ಹೌದು, ಹೆಂಗೋ ಇದ್ದೆ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕು ಅಂದ್ರೆ ಬಾಬಾಜಿನ ಫಸ್ಟ್ ಕಲಿದೆ ನಾನು. ಯಾಕೆಂದ್ರೆ ಅವರು ನೋಡಕ್ಕೆ ಸೇಮ್ ಅರ್ಜುನ್ ಸರ್ಜನ್ ತರ ಇಲ್ಲ. ಒಂದೇ ಹೋಳಿಗೆ ಕೊಟ್ಟಿದ್ದು, ಎರಡನೇ ಹೋಳಿಗೆ ನಾನು ಕೊಟ್ಟಿಲ್ಲ ಅಂತ ಇವತ್ತರೆಗೂ ಕೇಳ್ತಾ ಇದ್ದಾರೆ. ಅದಿದ್ದಕ್ಕೆ ಹೆಣ್ಣು ನೋಡಕ್ ಬಂದಾಗ ವೆರಿ ಬ್ಯಾಡ್ ಬಾಬಾಜಿ, ನಾನೇ ಒಬ್ಬಟ್ಟು ಮಾಡ್ಕೊಡ್ತೀನಿ. ಇವರು ನೋಡಕ್ಕೆ ಅರ್ಜುನ್ ಸರ್ಜಾ ತರ ಇದ್ದಾರಾ ಅಥವಾ ಶಕ್ತಿ ಪ್ರಸಾದ್ ತರ ಇದ್ದಾರಾ ಅಂತ. ಅರ್ಜುನ್ ಸರ್ಜಾ ಹುಡುಗ, ಶಕ್ತಿ ಪ್ರಸಾದ್ ಅವರ ಯಾವ ತರ ಕಾಣಿಸ್ತಾರೆ ಅಂತ ನೀವೇ ಕಮೆಂಟ್ ಮಾಡಿ. ಕಮೆಂಟ್ ಹಾಕಿ ಪ್ಲೀಸ್. ನನ್ನ ಪ್ರಕಾರ ಇವರು ಅರ್ಜುನ್ ಸರ್ಜಾ ತರನೇ. ಹೌದು, ನನಗೂ ಹಂಗೆ ಕಾಣಿಸ್ತಾರೆ ನಮ್ಮ ಬಾಬಾಜಿ, ಸೇಮ್ ಹಂಗೆ. ನೀನ್ ಬಾಬಾಜಿ ಅಲ್ಲ, ನಮ್ಮ ಬಾಬಾಜಿ. ಹೌದಾ ಗೈಸ್ ಸೇಮ್ ನಮ್ಮ ಬಾಬಾಜಿ ಅರ್ಜುನ್ ಸರ್ಜಾ ತರ ಇದ್ದಾರೆ. ನಮ್ಮ ಮಾಮಂದಿರ್ನ, ನಮ್ಮ ಅತ್ತೆದಿರ್ನ ಪ್ರತಿಯೊಬ್ಬರನ್ನು ತೋರಿಸ್ತೀನಿ. ಎಲ್ಲರೂ ಗೆಟ್ ಟುಗೆದರ್ ಮಾಡ್ತೀವಿ. ಆ ವ್ಲಾಗು ಬರುತ್ತೆ ಕಮಿಂಗ್ ಸೂನ್. 5 ಜನ ಬಿಗ್ ಫ್ಯಾಮಿಲಿ, ಇದಂತೂ ದೊಡ್ಡ ಫ್ಯಾಮಿಲಿ ಇದೆ. ಈ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಸೊ ಆಮೇಲೆ ಇದು ಒಂದು ಹೌದು. ಸ್ಟೇ ಟ್ಯೂನ್. ಇಲ್ಲ ಒಂದು 4 ಜನ ಸಿಗ್ತಾರೆ ನಿಮ್ಗೆ. ಹೌದು, ಅವ್ರ ಮಕ್ಳನ್ನೆಲ್ಲ ತೋರಿಸ್ತೀನಿ ನಿಮ್ಗೆ. ಎಲ್ಲ ಹೋಗಿದ್ದಾರೆ. ಹೌದಾ? ಅಯ್ಯೋ, ನಾನಂದೆ ಇನ್ನೊಂದ್ ಸ್ವಲ್ಪ ಮಾಡ್ಬಿಡೋಣ. ಎಲ್ಲ ನನ್ನ ತಮ್ಮಂದಿರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಹ್ಯಾಪಿ 1000 ಒಂದು 1K ಆಯ್ತು ಅಂತೆ. ತಿನ್ಸಿ ಪಾರ್ಟಿ. ಇವನ್ ಬಂದು ನಮ್ಮ ಅತ್ತೆ ಮಗ. ಅವಾಗ್ಲೇ ತೋರ್ಸಿದ್ನಲ್ಲ ಬಾಬಾಜಿ ಮತ್ತೆ ಅತ್ತೆ ಅಂತ ಹೇಳಿದ್ನಲ್ಲ, ದೊಡ್ಡತ್ತೆ ಅಂತ. ಸೊ ಅವ್ರಿಬ್ರು ಮಕ್ಳು. ನೀನ್ ಯಾಕಮ್ಮ ಹಿಂಗೆಲ್ಲ ತಿರ್ಗಿಸ್ದ್ಯಾ? ಸರಿ ಆಯ್ತು. ಆಯ್ತು. ಇವರಿಬ್ರು ಟ್ವಿನ್ಸ್. ನಾನ್ ಐಡೆಂಟಿಕಲ್ ಟ್ವಿನ್ಸ್. ಯಾರು ದೊಡ್ಡವರು ಅಂತ ಗೆಸ್ ಮಾಡಿ. ಇವನೇ ದೊಡ್ಡವನು. ಇವನ ಹೆಸರೇನು? ನೋಡಿ, ಇವನ್ ಫುಲ್ ಸಾಫ್ಟ್ ಹೇರ್, ಇವನ್ ಫುಲ್ ಕರ್ಲಿ. ಸೊ ಅಲ್ಲಿ ಹಿಂದೆಗಡೆ ಇರೋದು ತೋರ್ಸು, ಈಗ ತೋರ್ಸು. ಸೊ ಅವ್ರು ಬಂದು ನಮ್ಮ ದೊಡ್ಡತ್ತೆ ಅವರ ದೊಡ್ಡ ಮಗಳು. ಈ ಫ್ಯಾಮಿಲಿಯ ದೊಡ್ಡ ಮಗಳು. ಹೌದು. ಸೊ ಅಲ್ಲಿ ಪಕ್ಕದಲ್ಲಿ ಇರೋದು ಸಂಚಿತಾ ಅಂತ, ನಮ್ಮ ಚಿಕ್ಕತ್ತೆ ಮಗಳು. ಹಾಯ್ ಹೇಳು. ಹಾಯ್. ರೀಸೆಂಟ್ಲಿ ಇವಳದೇ ಮದ್ವೆ ಆಯ್ತು. ಸೊ ಇವಳ ಮದ್ವೆನಲ್ಲಿ ನಾವು ಚೆನ್ನಾಗಿ ಚಿಲ್ ಮಾಡಿ ಗ್ರೇಟ್ ಮೆಮೊರೀಸ್ ಇಟ್ಕೊಂಡಿದೀವಿ. ಅದೇ ಏನಾದ್ರು ಬ್ಲಾಗ್ ಮಾಡಿದ್ರೆ ಸಾಕತ್ತಾಗಿರೋದು. ಎಲ್ಲ ಮಸ್ತಾಗಿರೋದು. ಅದರಿಂದ ಚೆನ್ನಾಗಿರ್ತಿತ್ತು. ಸೊ ಹೌ ಲೈಕ್ ಇದು ಅನ್ಸ್ತಾ ಇದೆ, ಸರ್ಪ್ರೈಸ್ ಅನ್ಸ್ತಾ ಇದೆ ಸಿರಿ ಬಂದಿದ್ದಕ್ಕೆ. ಬೈ ಯಾರು ಬೈದಿಲ್ಲ ಚಿಟ್ಟು, ಯಾರು ಬೈದಿಲ್ಲ, ಬೈ ಅವಳಿಗೆ. ಹೇಳಿಕೆ ದೇಶದಿಂದ ದೇಶ ಬಿಟ್ಟು ಅದಕ್ಕೆ ನಮ್ಗೆ ಏನಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿ ಬರ್ಬೇಕು. ಏಕ್ದಮ್ ಆ ತರ ಬರ್ತಾರೆ ಅಲ್ಲ. ಈಗ ಮೊದ್ಲೇ ಪ್ರಾಬ್ಲಮ್ ಇದೆ. ಹೌದು, ಯುದ್ಧ ಅದು ಇದು ನಡ್ಕೊಂಡು ಮತ್ತೆ ನೀನ್ ಈ ತರ ಬಂದಾಗ ನಮ್ಗೆ ಎಷ್ಟು ಭಯ ಆಗತ್ತೆ. ಅಷ್ಟೇ. ನೆಕ್ಸ್ಟ್ ಟೈಮ್ ಇಂದ ಇನ್ನೂ ಒಂದು ವರ್ಷ ಬರಲ್ಲ ಅಷ್ಟೇ. ನೋಡೋಣ. ಸುಳ್ಳು ಮುಗಿಸ್ಕೊಂಡೇ ಬರೋದು. ಯಾಕೆಂದ್ರೆ ನಮ್ಮ ಅಮ್ಮನ ಟಾರ್ಚರ್ ನನ್ ಕೈ ತಡೆಯಕ್ ಆಗ್ತಾ ಇಲ್ಲ. ಡೈಲಿ ಟಾರ್ಚರ್, ಡೈಲಿ. ನಾನು ಎಲ್ಲೋದ್ರು ಫೋನ್ ಮಾಡ್ತಾರೆ. ನನಗೆ ಅದೇ ದೊಡ್ಡ ಟಾರ್ಚರ್. ಬಂದ ಮನೆಗೆ ನನ್ಗದು ಇವಾಗ್ಲೂ ಟಾರ್ಚರ್. ಬಿಗ್ ಟಾರ್ಚರ್ ಅಂದ್ರೆ ಅದೇ. ಅದಕ್ಕೆ ನಾನು ಸಿಮ್ನ ಲಂಡನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸೋ ನೈಸ್ ಅವಳು. ಯಾರು ನಂಬೋ ಮಾತಾ ಇದು? ನಿನ್ಗೆ ಎಷ್ಟು ಖುಷಿ ಇದೆ ಮಂಜು ಸೊಸೆ ಬಂದಿದ್ದಕ್ಕೆ? ಹೇಳದ್ನಲ್ಲ, ಒಂದೇ ಬೇಜಾರು. ಅದ್ ಬಿಟ್ರೆ ಚೆನ್ನಾಗಿದೆ. ನೀವ್ ಹೆಂಗಿದ್ದೀರಾ? ನೋಡಿ ಹೆಂಗಿದ್ದೀನಿ ನಾನು, ನೀವೇ ನೋಡ್ಬೇಕು. ಸೊ ಇವಾಗ ನಾನು ನನ್ನ ಕಸಿನ್ಸ್ ಜೊತೆ ಸ್ಟಾರ್ಬಕ್ಸಿಗೆ ಬಂದಿದ್ದೀನಿ, ಹಂಗೆ ಸುಮ್ಮನೆ. ಯಾಕ್ರು ಎಲ್ಲ ಸೈಲೆಂಟ್ ಆಗಿದ್ದೀರಾ? ಜಗಳ ಮಾಡ್ಕೊಂಡು ನಾನೇ ಕರ್ಕೊಂಡ್ ಬಂದ್ಬಿಟ್ನಾ ಗೈಸ್? ಬಂದಿರ್ತಾನೆ, ಕೊಡ್ಸಿದ್ದೀನಿ ತಾನೆ.
ಇವನೇ ಕೊಡಿಸಿದ್ದು. ಹಾಯ್ ಹೇಳು. ಸೊ ಇವಾಗ ಏನಿಲ್ಲ, ಕಸಿನ್ಸ್ ಡೇ ಔಟ್ ಅಲ್ಲ, ಸಾರಿ ನೈಟ್ ಔಟು ಅಲ್ಲ, ಸುಮ್ಮನೆ 1 hour ಔಟ್ ಅಷ್ಟೇ. ಮನೇಲಿ ಹಂಗೆ ಹೇಳಿ ಕಳ್ಸಿದ್ದು. 1 hour ಅಷ್ಟರಲ್ಲಿ ವಾಪಸ್ ಬಂದಿಲ್ಲ ಅಂದರೆ ಇದೆ ಅಂತ ಅಂದರು. ನೋಡಿ ಆಲ್ರೆಡಿ ಇವನಿಗೆ ಮನೆಗೆ ಹೋಗ್ಬೇಕು, ಕುಡಿದ್ಬಿಟ್ಟು ಮನೆಗೆ ಹೋಗ್ಬೇಕು. ಬಾಯ್. ಹಾಯ್ ಬೇಬಿ. ಚೆನ್ನಾಗಿದ್ದೀರಾ? ನಿಮ್ಗೆ ಗೊತ್ತಿತ್ತ ನಾನು ಬಂದೆ ಅನ್ನೋದು? ಇಲ್ಲ. ವಾ, ನಿಮ್ಗೂ ಸರ್ಪ್ರೈಸಾ? ಬನ್ನಿ ಬನ್ನಿ, ಸ್ಟೋರಿ ಹೇಳ್ತೀನಿ. ಬೇಬಿ ನೀನ್ ಇಲ್ಲೇ ಇದ್ದೆ ಅಂತ ನಂಗೆ ಗೊತ್ತಿತ್ತು. ಹಾಯ್ ಮಾಮ, ಹೆಂಗೆ? ಗೀತಾ ಅನ್ಕೊಂಡು ಗೀತಾನ ಆಂಟಿ ಇರ್ತಾಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಅಂತ ಕಾರ್ತಿಕ್ ಬೇರೆ ಏನೋ ಒಂದು ಆರ್ಡರ್ ಮಾಡಕ್ ಹೇಳಿದೆ. ಅವನೇನಾದ್ರು ಅವ್ನ್ ಮೇಡಮ್ ಅಂತ ಕರೀತಾನಲ್ಲ. ಕಾರ್ತಿ ಆರ್ಡರ್ ಮಾಡಿದೀನಿ ಇಸ್ಕೊ ಅಂತ ಅವತ್ತು ಫೋನ್ ಮಾಡಿದ್ನಾ ನೀನ್ ಚಂದು ಮನೇಲಿದ್ದಾಗ? ಅದ್ ನಾನೇ. ನಾನ್ ಬರ್ತೀನಿ ಅಂತ ಅವನು ಇದ್ ಮಾಡಿ ನಾನು ಹೇಳಿದ್ದೆ. ನೀನ್ ಚಂದು ಮನೇಲಿದ್ದಲ್ಲ, ಅದಕ್ಕೆ ನಾನು ಬರ್ಲಿಲ್ಲ. ಅವಂಗಂತೂ ಇವತ್ತು ಫುಲ್ ಸರ್ಪ್ರೈಸ್. ಚಂದು ನನ್ನ ಸ್ಟೋರಿ ನೋಡಿದ್ಲು, ಅದಕ್ಕೆ ಅವಳು ಗೊತ್ತಾಯ್ತು ಇವನು ಇಲ್ಲೇ ಅವನೇ ಅಂತ ಗೊತ್ತಾಯ್ತು ನನಗೆ. ಸೊ ಇವ್ರು ಬಂದು ನಮ್ಮ ಅತ್ತೆ, ನಮ್ಮ ಡ್ಯಾಡಿ ಅವರ ಅಕ್ಕ. ಸೊ ಇವ್ರು ಬಂದು ಇವ್ರ ಹಸ್ಬೆಂಡು, ನಮ್ಮ ಮಾಯಣ್ಣ ಮಾಮ ಅಂತ. ಹಾಯ್ ಹೇಳು ಮಾಮ, ನೀನು ಇನ್ನೂ ಶಾಕಲ್ಲೇ ಇದೆಯಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಿಂತ್ಕೊಂಡು ಯಾರು ಅಲ್ಲಾಡ್ತಿದ್ದೀರಾ? ಗೀತಾ ಅಂದ್ರೆ ತಮಾಷೆಗೆ ಒಳಗ್ ಮಾಡಲ್ಲ. ಸೊ ಇವ್ರು ಬಂದು ಇವ್ರ ಮೊಮ್ಮಗ ಆದ್ವಿ ಅಂತ. ಯಾವಾಗ ಬಂದೆ ಮಗನೆ? 1 ವಾರ ಆಯ್ತು ಬಂದು. 1 ವಾರ? ಅತ್ತೆ. ಬೇಬಿ ಹೂ ಆಮ್ ಐ? ಹಾ, ಸೇ ಹಾಯ್ ಟು ಮೈ ಯೂಟ್ಯೂಬ್. ಸೇ only if you say hi I'll get you gifts fast. You should see this. You should see the camera and tell hi. Hi. Nanu cute ಇದು ಕ್ಯೂಟ್. ಇವತ್ತು ಹಾ ಸಿರಿ ಬಂದಿದ್ದಾಳೆ ಅಂತ ಹೇಳಿದ್ರು. ಅಲ್ಲೇ 1 ವಾರ ಆಯ್ತು ಬಂದು. What is this ಕಂದ? ಅಬ್ಬೋ ದೇವ್ರೇ. You like animals? Yeah. ಇವನು ಬಂದು ನಮ್ಮ ಅಕ್ಕನ ಮಗ. ನಾನು ಇವನಿಗೆ ಅತ್ತೆ ಆಗಬೇಕು. ಇವನ್ಗೆ ನನ್ನ ಬ್ಲಾಗ್ಸ್ ಅಂದರೆ ತುಂಬ ಇಷ್ಟ ಅಂತೆ. ಕೇಳಿ ಕೇಳಿ ಹಾಕ್ಸ್ಕೊಂಡು ನೋಡ್ತಿರ್ತಾನಂತೆ. ಅಲ್ಲಿ ಹೇಳ್ಬೇಕು ನೀನು. ಮ್ಯಾಗ್ನೋಲಿಯಾಯಿಂದ ಕೇಕ್ ಆರ್ಡರ್ ಮಾಡಿದ್ದಾರೆ ನಮ್ಮ ಮಾಮ. ಆ್ಯಕ್ಚುಲಿ ದುಬೈಗೆ ಹೋಗಿದ್ನಲ್ಲ ನಾನು ಲಾಸ್ಟ್ ಟೈಮು. ನಮ್ಮ ಕಾರ್ತಿ ಮಾಮ ಪೂಜಾ ಅಕ್ಕ ನೋಡಿರ್ತಾರಲ್ಲ, ಇವರ ಮಗ ಮತ್ತು ಇವ್ರ ಸೊಸೆ, ನಮ್ಮ ಅತ್ತೆಯವರ ಮಗ ಮತ್ತು ಸೊಸೆ. ನಾನು ಅವ್ರಿಗೆ ಕೇಳಿದ್ದೆ ನಮ್ಮ ಮಾಮಂಗೆ, ಕಾರ್ತಿ ಮಾಮಂಗೆ, ನನಗೆ ಮ್ಯಾಗ್ನೋಲಿಯಿಂದ ತಿನ್ನಬೇಕು ಅನಿಸ್ತಿದೆ ಅಂತ. ಬಟ್ ದೆನ್ ಕ್ಲೋಸ್ ಆಗಿತ್ತು. ಸೊ ಇವಾಗ ತರಿಸಿದ್ದಾರೆ. ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಆದ್ರಿಗೆ ತಿನ್ಸೋಣ. ಆ ಮಾಡು ಫುಲ್ಲು, ಆ ಮಾಡು. ಮಾತ್ರ ಇದು ಮಾಡ್ತಾನೆ. ಹ್ಞೂ ಅತ್ತೆ. ಥ್ಯಾಂಕ್ ಯು ಅತ್ತೆ ಅನ್ನು ಹೇಳು. ಚೆನ್ನಾಗಿದ್ಯಾ? ಚೆನ್ನಾಗಿದೆಯಾ? ಥ್ಯಾಂಕ್ ಯು ಅತ್ತೆ ಅಂತ ಹೇಳು. ಹೆಂಗಿತ್ತು ಹೇಳು ಅದಕ್ಕೆ. ಸೂಪರ್ ಅಂತ ಅವನಿಗೆ ನಿದ್ದೆ ಬಂದ್ಬಿಟ್ಟಿದೆ. ಅಪ್ಪಾಜಿ ಅಪ್ಪ 5 ತಿಂಗಳಾದ್ಮೇಲೆ ತಿಂತಿದ್ದೀರಲ್ಲ. ಅಪ್ಪಾಜಿ